ರಾಜ್ಯದಲ್ಲಿ ಮುಂಗಾರು ಅಬ್ಬರಿಸ್ತಾ ಇರುವಂತದ್ದು ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಕೆಲವೊಂದು ಕಡೆ ಕೆಲವು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಇನ್ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್, ಇನ್ ಕೆಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೊಡಗಿನಲ್ಲೂ ಕೂಡ ಅಷ್ಟೇ ಚುರುಕುಗೊಂಡಿದೆ ಮುಂಗಾರು ಮಳೆ. ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಾವೇರಿ, ಲಕ್ಷ್ಮಣ ತೀರ್ಥ ನದಿಗಳಲ್ಲಿ ಹೆಚ್ಚಾಗಿರುವಂಥದ್ದು ನೀರಿನ ಮಟ್ಟ. ಕಾವೇರಿ ಅಪಾಯ ಮಟ್ಟ ಮೀರಿ ಹರಿತಾ ಇರುವಂತ ಕಾರಣಕ್ಕೋಸ್ಕರ ದುಬಾರೆ ಸಾಕಾಣೆ ಶಿಬಿರಕ್ಕೆ ತಳ್ಳುವಂತ ಬೋಟ್ಗಳಿಗೆ ನಿರ್ಬಂಧವನ್ನ ಹಾಕಲಾಗಿದೆ. ಕಾವೇರಿ ತೀರದ ಪ್ರದೇಶದ ಜನರು ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಸೂಚನೆಯನ್ನ ಕೊಟ್ಟಿದೆ ಜಿಲ್ಲಾಡಳಿತ. ಕೊಡಗಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ದುಬಾರೆ ಫಾರೆಸ್ಟ್ನಲ್ಲಿರುವಂಥ ಆನೆಯನ್ನು ನೋಡಲಿಕ್ಕೆ ಬೋಟಿಂಗ್ ಮುಖಾಂತರ ಹೋಗ್ತಾರಲ್ಲ, ಅದಕ್ಕೆ ಬ್ರೇಕ್ ಹಾಕಲಾಗಿದೆ. ಅಲ್ಲಿ ಕಾವೇರಿ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿಯುವಂಥ ಚಾನ್ಸಸ್ ಇರುವಂಥ ಕಾರಣಕ್ಕೋಸ್ಕರ ಆ ಒಂದು ಭಾಗದಲ್ಲಿರುವಂಥ ಜನರಿಗೆ ಬೇರೆ ಕಡೆ ಸ್ಥಳಾಂತರ ಆಗುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಸುರಕ್ಷಿತ ಪ್ರದೇಶಕ್ಕೆ ಹೋಗಬೇಕು ಅಂತ. ಕಾವೇರಿ ನೀರಿನ ಮಟ್ಟ ಹೆಚ್ಚಳ ಹಿನ್ನೆಲೆಯಲ್ಲಿ ದುಬಾರೆಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್. ನೋಡೋಣ. ಕಾವೇರಿ ಅಥವಾ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಚುರುಕುಗೊಂಡಿರುವಂತದ್ದು. ತಲಕಾವೇರಿ ಮತ್ತೆ ಭಾಗಮಂಡಲದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದಾಗಿ ಕೂಡ ಕಾವೇರಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ. ಏನು ದುಬಾರೆಗೆ ಅಂದ್ರೆ ನದಿ ನೀರಿನ ಮೂಲಕ ಹಾದು ಹೋಗುವಂತಹ ದುಬಾರೆಗೆ ಪ್ರವಾಸಿಗರಿಗೆ ನಿರ್ಬಂಧವೇರಿ ಅರಣ್ಯ ಇಲಾಖೆ ಆದೇಶವನ್ನ ಹೊರಡಿಸಿರುವಂತದ್ದು. ಇದು ನೋಡಬಹುದು, ಇದು ಕಾವೇರಿ ನದಿ ಅಂತ ಹೇಳ್ಬೋದು. ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ. ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದಾಗಿ ಕೂಡ ತಲಕಾವೇರಿ ಭಾಗಮಂಡಲ ತ್ರಿವೇಣಿ ಸಂಗಮ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಕೂಡ ಕಾವೇರಿ ಉಕ್ಕಿ ಹರಿತಾ ಇದೆ. ಕಳೆದ 1 ತಿಂಗಳಿಂದ ಈ ಭಾಗದಲ್ಲಿ ಕೂಡ ನೀರಿನ ಪ್ರಮಾಣ ಕಡಿಮೆ ಇತ್ತು. ಆದ್ರೆ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಕಾವೇರಿ ತನ್ನ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ. ಇಲ್ಲಿ ದುಬಾರೆಗೆ ಅಂದ್ರೆ ಒಂದು ಭಾಗದಿಂದ ಮತ್ತೊಂದು ಭಾಗ ಏನಿದೆ ದುಬಾರೆ ಸಾಕಾಣೆ ಶಿಬಿರಕ್ಕೆ ತೆರಳುವಂತಹ ಪ್ರವಾಸಿಗರಿಗೆ ಅರಣ್ಯ ಇಲಾಖೆ ನಿರ್ಬಂಧವನ್ನು ಹೇರಿ ಆದೇಶವನ್ನು ಹೊರಡಿಸುವಂತದ್ದು. ಏನು ಉಕ್ಕಿ ಹರಿತಿರುವಂತಹ ನದಿ ಏನಿದೆ, ನದಿ ಮೇಲೆ ಒಂದು ಬೋಟ್ಗಳ ಸಹಾಯದಿಂದ ಪ್ರವಾಸಿಗರನ್ನ ಒಂದೆಡೆಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನದಿ ಅಂದ್ರೆ ನಡು ನೀರಿನಲ್ಲಿ ಏನಾಗುತ್ತೆ ಪ್ರವಾಸಿಗರಿಗೆ ತೊಂದರೆ ಆಗುವಂತ ನಿಟ್ಟಿನಲ್ಲಿ ಆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಹೇರಿ ಆದೇಶ ಹೊರಡಿಸಿರುವಂತದ್ದು. ಪ್ರವಾಸಿಗರು ಈಗಾಗಲೇ ಏನು ಬರ್ತಿದ್ದಾರೆ, ಬಂದು ಅವರು ವಾಪಸ್ ಹೋಗ್ತಿರುವಂತದ್ದನ್ನ ನಾವು ನೋಡ್ಬೋದಾಗಿರುವಂತದ್ದು. ಏನು ಈಗಾಗಲೇ ರಾಫ್ಟಿಂಗ್ಗಳು, ಬೋಟಿಂಗ್ಗಳು ಎಲ್ಲವೂ ಕೂಡ ಪ್ರತಿದಿನವೂ ಕೂಡ ಜನರಿಂದ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಈ ಭಾಗದಲ್ಲಿ ನಿರ್ಬಂಧ ಏರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಏರುವ ಹಿನ್ನೆಲೆಯಲ್ಲಿ ಕೂಡ ಯಾವೂ ಕೂಡ ಒಂದು ಖಾಲಿಯಾಗಿ ಕಾಣಿಸ್ತಿರುವಂತದ್ದು. ಏನು ಕಾವೇರಿ ಉಕ್ಕಿ ಹರಿತಾ ಇದೆ. ಉಕ್ಕಿ ಹರಿಯುವ ಸಂದರ್ಭದಲ್ಲಿ ಕೂಡ ಅಪಾಯಗಳು ಯಾವುದೇ ರೀತಿಯ ಸಂಭವಿಸಬಾರದು ಎಂಬ ನಿಟ್ಟಿನಲ್ಲಿ ಕೂಡ ಅರಣ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡಿರುವಂತದ್ದು. ಇದಲ್ಲದೆ ಏನು ಕೊಡಗು ಜಿಲ್ಲೆಯಾದ್ಯಂತ ಇನ್ನು ಮುಂಗಾರು ಚುರುಕುಗೊಂಡಿರುವ ಹಿನ್ನೆಲೆಯಲ್ಲಿ ಕೂಡ ಏನು ಜಿಲ್ಲಾಡಳಿತ ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಂಡಿದೆ. ಮತ್ತೆ ಅಪಾಯ ಅಂದ್ರೆ ನದಿ ತೀರ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿರುವಂತಹ ಜನರಾಗಿರ್ಬೋದು, ಮತ್ತೆ ನದಿ ಪಾತ್ರದಲ್ಲಿ ಏನು ಆಕ್ಟಿವಿಟೀಸ್ ಏನ್ ನಡೆಯುತ್ತೆ, ದುಬಾರೆಯಲ್ಲಿ ಮತ್ತೆ ರಾಫ್ಟಿಂಗ್ ನಡೆಯುತ್ತೆ, ಮತ್ತೆ ಬೋಟಿಂಗ್ ನಡೆಯುತ್ತೆ, ಎಲ್ಲವೂ ಕೂಡ ಒಂದು ಸುರಕ್ಷಿತವಾಗಿ ಇರುವಂತೆ ಜಿಲ್ಲಾಡಳಿತ ಸೂಚನೆ ನೀಡಿರುವಂತದ್ದು. ಅಲ್ಲದೆ ಒಂದು ನದಿ ಪಾತ್ರದಲ್ಲಿ ವಾಸ ಮಾಡುತ್ತಿರುವಂತಹ ಜನರಿಗೆ ಈಗಾಗಲೇ ಜಿಲ್ಲಾಡಳಿತ ಸುರಕ್ಷಿತ ಪ್ರದೇಶಗಳಿಗೆ ತೆರಳುವಂತೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ದಕ್ಷಿಣ ಭಾಗದಲ್ಲಿ ಲಕ್ಷ್ಮಣ ತೀರ್ಥ ಉಕ್ಕಿ ಹರಿತಾ ಇದ್ರೆ, ಕೊಡಗು ಭಾಗದಲ್ಲಿ ಅಂದ್ರೆ ತಲಕಾವೇರಿ ಭಾಗಮಂಡಲದಲ್ಲಿ ಕಾವೇರಿ ಉಕ್ಕಿ ಹರಿತಾ ಇರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಅಲ್ಲದೆ ಜೆಲ್ಲಾಡಳಿತ ಒಂದು ಮಡಿಕೇರಿ ಸಮೀಪದಲ್ಲಿರುವಂತಹ ಒಂದು ನಂದಿಮೊಟ್ಟೆ ಒಂದು ಬ್ರಿಡ್ಜ್ ಏನಿದೆ, ಗ್ಲಾಸ್ ಬ್ರಿಡ್ಜ್ ಏನಿದೆ, ಅಲ್ಲಿ ಕೂಡ ತಳಭಾಗದಲ್ಲಿ ಒಂದು ಕುಸಿತವಾಗಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಮಳೆ ಮುಂದುವರಿಯಲಿದ್ದು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವುದರ ಜೊತೆಗೆ ಜನರಿಗೆ ಸುರಕ್ಷಿತವಾಗಿರುವಂತೆ ಒಂದು ಸೂಚನೆಯನ್ನ ಜಿಲ್ಲಾಡಳಿತ ನೀಡಿರುವಂತದ್ದು. ಏನು ದುಬಾರೆ ಏನಿದೆ, ದುಬಾರೆಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನೇರಿ ಅರಣ್ಯ ಇಲಾಖೆ ಆದೇಶವನ್ನು ಹೊರಡಿಸಿರುವ ಹಿನ್ನೆಲೆಯಲ್ಲಿ ಕೂಡ ಪ್ರವಾಸಿಗರ ಸಂಖ್ಯೆ ದುಬಾರಿಯಲ್ಲಿ ಕಡಿಮೆ ಆಗಿರುವಂತದ್ದು. ಪ್ರೇಮ್ ಕುಮಾರ್, ನ್ಯೂಸ್ 18 ಕನ್ನಡ, ಕೊಡಗು. ಕೊಡಗಿನಲ್ಲಿ ಸುರಿದಂತ ಮಳೆಗೆ ನಾನಾ ಅವಾಂತರ ಸೃಷ್ಟಿಯಾಗಿದೆ. ಮಡಿಕೇರಿ ಸಮೀಪದಲ್ಲಿ ಹೊಸದಾಗಿ ಓಪನ್ ಆಗಿದ್ದಂತ ಗ್ಲಾಸ್ ಬ್ರಿಡ್ಜ್ ನ ಸೈಡ್ ವಾಲ್ ಕುಸಿದಿದೆ. ಬ್ರಿಡ್ಜ್ನ ಪಿಲ್ಲರ್ ತಳಭಾಗದಲ್ಲಿ ಮಣ್ಣು ಕುಸಿತದಿಂದಾಗಿ ಪ್ರವಾಸಿಗರು ಬಾರದಂತೆ ಸೂಚನೆಯನ್ನ ನೀಡಲಾಗಿದೆ. ಸದ್ಯ ಜನರಲ್ಲಿ ಆತಂಕ ಮೂಡಿದೆ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಇದರ ಒಂದು ಕೆಳಭಾಗದಲ್ಲಿ ಕುಸಿತ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದು ಮೊದಲ ಗ್ಲಾಸ್ ಬ್ರಿಡ್ಜ್, ಕರ್ನಾಟಕದ ಮೊದಲ ಗ್ಲಾಸ್ ಬ್ರಿಡ್ಜ್ ಅಂತ ಹೆಸರುವಾಸಿ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಸ್ವಲ್ಪ ಡ್ಯಾಮೇಜ್ ಆಗಿರುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದರೆ ಬ್ರಿಡ್ಜ್ನ ಪಿಲ್ಲರ್ ತಳಭಾಗದಲ್ಲಿ ಮಣ್ಣು ಕುಸಿತದಿಂದಾಗಿ ಸಹಜವಾಗಿ ಅಲ್ಲಿ ಆತಂಕ ಮನೆ ಮಾಡಿದೆ. ಮಂಗಳೂರಿನಲ್ಲಿ ಹೆಚ್ಚಾಗಿರುವಂಥದ್ದು ಕಡಲ ಅಬ್ಬರ. ನೋಡ್ತಾ ಇದ್ದಂತೆ ಸಮುದ್ರಕ್ಕುಳಿರುವಂಥದ್ದು ಮನೆ, ಅಲೆಗಳ ಹೊಡೆತಕ್ಕೆ ಸಿಲುಕಿ ಧರೆಗುಳಿರುವಂಥದ್ದು ಮನೆ. ಉಳ್ಳಾಲದ ಬಟ್ಟಪಾಡಿ ಕಡಲ ತೀರದಲ್ಲಿದ್ದಂಥ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ತಪ್ಪಿರುವಂಥದ್ದು ಭಾರೀ ಅನಾಹುತ. ಕಡಲ ಅಬ್ಬರ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಮನೆಯವರನ್ನ ಸ್ಥಳಾಂತರ ಮಾಡಿರುವಂಥದ್ದು ಜಿಲ್ಲಾಡಳಿತ. ಬಟ್ಟಪಾಡಿ ಕಡಲ ತೀರದಲ್ಲಿ ಹೆಚ್ಚಾಗ್ತಾ ಇದೆ ಕಡಲ್ ಕೊರೆತ. ಧಾರಾಕಾರವಾಗಿ ಮಳೆ ಬಂದಂಥ ಸಂದರ್ಭ, ಹೆಚ್ಚಿನದಾಗಿ ಗಾಳಿ ಬೀಸ್ತಾ ಮಳೆ ಬಂದಂಥ ಸಂದರ್ಭದಲ್ಲಿ
ಈ ನದಿ ತೀರದಲ್ಲಿ ಸಮುದ್ರ ತೀರದಲ್ಲಿ ಈ ರೀತಿಯಾಗಿ ಘಟನೆಗಳು ನಡೆಯುತ್ತೆ. ಕಡಲ್ಕೊರೆತ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಸಮುದ್ರ ತೀರದಲ್ಲಿ ಕಂಡುಬರುವಂಥ ಮೇಜರ್ ಪ್ರಾಬ್ಲಮ್ ಅದು. ಈಗ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಕಾರಣಕ್ಕೋಸ್ಕರ ಯಾವ್ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಮನೆ ಬೀಳುವಂಥ ದೃಶ್ಯ ಕೂಡ ಮೊಬೈಲ್ನಲ್ಲಿ ಸೆರೆ ಆಗಿದೆ, ಅದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮಂಗಳೂರು ಹೊರವಲಯ ಉಳ್ಳಾಲದ ಬಟ್ಟಪಾಡಿಯಲ್ಲಿ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಕಿಶನ್. ನೋಡ್ಕೊಂಬೋಣ. ಕಳೆದ 2 ದಿನಗಳಿಂದ ಅಬ್ಬರಿಸಿದಂತಹ ವರುಣ ಇದೀಗ ಸ್ವಲ್ಪ ಮಟ್ಟಿಗೆ ಶಾಂತವಾಗಿದೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಬಿಸಿಲಿನ ವಾತಾವರಣವಿದೆ. ಆದರೆ ಅರಬ್ಬಿ ಸಮುದ್ರ ಮಾತ್ರ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಯಾಕೆಂದ್ರೆ ಜಿಲ್ಲೆಯ ಜೀವ ನದಿಗಳು ಮೈತುಂಬಿ ಹರಿತಾ ಇರುವಂಥದ್ದು ಅರಬ್ಬಿ ಸಮುದ್ರವನ್ನ ಸೇರ್ತಾ ಇದೆ. ಹಾಗಾಗಿ ಅರಬ್ಬಿ ಸಮುದ್ರದ ಅಲೆಗಳ ಗಾತ್ರ ಕೂಡ ಹೆಚ್ಚಾಗಿದೆ. ನಾವೀಗ ಉಳ್ಳಾಲದ ಬಟ್ಟಪಾಡಿ ಕಡಲ ಕಿನಾರೆ ಇದ್ದೇವೆ. ಈ ದೃಶ್ಯಗಳಲ್ಲಿ ಗಮನಿಸ ಹೋದ್ರೆ ಕಡಲು ಸಂಪೂರ್ಣವಾಗಿ ಪ್ರಕ್ಷುಬ್ಧಗೊಂಡಿರುವಂಥದ್ದು. ನೀವು ಗಮನಿಸ್ತಿರುವ ದೃಶ್ಯವನ್ನ ಗಮನಿಸ್ತಾ ಹೋದ್ರೆ ಅಲ್ಲಿ ಒಂದು ಮನೆ ಕುಸಿದು ಬಿದ್ದಿರುವಂಥದ್ದು. ಯಾಕೆಂದ್ರೆ ಈ ಹಿಂದೆನೆ ಸಾಕಷ್ಟು ಅವಾಂತರಗಳು ಈ ಭಾಗದಲ್ಲಿ ಸೃಷ್ಟಿಯಾಗಿತ್ತು. ಕಳೆದ ವರ್ಷ ಮನೆಯೊಂದು ಕುಸಿದು ಸಾಕಷ್ಟು ನಷ್ಟ ಕೂಡ ಆಗಿತ್ತು. ಈ ಬಾರಿಯೂ ಅದೇ ಪರಿಸ್ಥಿತಿ ಸದ್ಯ ಬಟ್ಟಪಾಡಿಯ ಕಡಲ ಕಿನಾರೆಯಲ್ಲಿ ಮರುಕಳಿಸ್ತಿದೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು ಇಲ್ಲಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಡಲ ತೀರದ ಜನರನ್ನ ಸ್ಥಳಾಂತರಿಸುವ ನಿಟ್ಟಿನಲ್ಲಿ ಸುರಕ್ಷಿತ ಪ್ರದೇಶಗಳಿಗೆ ಹೋಗಬೇಕೆಂಬ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಕೆಲವು ಜನ ಮತ್ತೆ ಈ ಕಡಲ ತೀರದ ಮನೆಯಲ್ಲಿ ಇರುವಂತದ್ದು. ಹಾಗಾಗಿ ಅವರ ಮನೆಗಳು ಕೂಡ ಅಪಾಯದ ಸ್ಥಿತಿಯಲ್ಲಿದೆ. ಕಳೆದ ವರ್ಷ ಬಹಳಷ್ಟು ದೊಡ್ಡ ಪ್ರಮಾಣದ ನಷ್ಟ ಈ ಭಾಗದಲ್ಲಿ ಕಂಡು ಬಂದಿತ್ತು. ಈ ಬಾರಿಯೂ ಅದೇ ಪ್ರಮಾಣದಲ್ಲಿ ಭೂಭಾಗ ಸಮುದ್ರಕ್ಕೆ ಸೇರ್ತಾ ಇದೆ. ಹಲವು ಮನೆಗಳು ಸಮುದ್ರದ ಆಪೋಷಣಗೊಳ್ತಾ ಇರುವಂತದ್ದು. ಹಾಗಾಗಿ ಜಿಲ್ಲಾಡಳಿತ ಇಲ್ಲಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ತತ್ಕ್ಷಣವಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಅಗತ್ಯ ಕ್ರಮಗಳಾಗಬೇಕು ಅವುಗಳನ್ನ ಮಾಡೋಕೆ ಸೂಚನೆ ಕೂಡ ಕೊಟ್ಟಿರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸಾಕಷ್ಟು ಭೂಭಾಗ ಕಡಲು ಪಾಲಾಗಿರುವಂತದ್ದು. ಯಾಕೆಂದ್ರೆ ಕಳೆದ 2 ದಿನಗಳಿಂದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಇತ್ತು. ಈ ಸಂದರ್ಭದಲ್ಲಿ ವ್ಯಾಪಕ ಮಳೆ ಸುರಿದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗ ಸೇರಿದಂತೆ ಪಶ್ಚಿಮ ಘಟ್ಟದ ತಪ್ಪಲಿನ ಭಾಗ, ಮಂಗಳೂರು ನಗರ ಸೇರಿದಂತೆ ಇಡೀ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದ ಮಳೆ ಸುರಿದಿತ್ತು. ಈ ನಿಟ್ಟಿನಲ್ಲಿ ಸಾಕಷ್ಟು ಅನಾಹುತಗಳು ಕೂಡ ಆಗಿರುವಂತದ್ದು. ಕೇವಲ 3 ದಿನದ ಮಳೆಯಲ್ಲಿ 7 ಮಂದಿಯ ಪ್ರಾಣ ಕೂಡ ಬಲಿಯಾಗಿತ್ತು. ಸದ್ಯ ಜಿಲ್ಲಾಡಳಿತ ಮತ್ತು ಹವಾಮಾನ ಇಲಾಖೆ ಇವತ್ತು ಕೂಡ ಇಡೀ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಈ ನಿಮಿತ್ತವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸದ್ಯದ ವಾತಾವರಣವನ್ನ ಗಮನಿಸ ಹೋದ್ರೆ ಇಡೀ ಜಿಲ್ಲೆಯಲ್ಲಿ ಬಿಸಿಲಿನ ವಾತಾವರಣ ಇದೆ. ಆದ್ರೆ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮುನ್ಸೂಚನೆ ಪ್ರಕಾರವಾಗಿ ಮುಂದಿನ ಗಂಟೆಗಳಲ್ಲಿ ಭಾರಿ ಮಳೆಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹಾಗಾಗಿ ಸಮುದ್ರಕ್ಕೆ ಯಾರೂ ಕೂಡ ಮೀನುಗಾರರು ಹೋಗಬಾರ್ದು. ನಾಡದೋಣಿ ಮೀನುಗಾರಿಕೆಯನ್ನು ಮಾಡುವಂತಹ ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ತಮ್ಮ ದೋಣಿಯನ್ನ ಇಳಿಸಬಾರ್ದು ಎಂಬ ಸ್ಪಷ್ಟವಾದ ಸೂಚನೆಯನ್ನ ಜಿಲ್ಲಾಡಳಿತ ಕೊಟ್ಟಿರುವಂತದ್ದು. ಹಾಗಾಗಿ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಸೂಚನೆ ಪ್ರಕಾರವಾಗಿ ಇನ್ನು 3-4 ದಿನಗಳ ಕಾಲ ಮಳೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ನಿಟ್ಟಿನಲ್ಲಿ ನದಿ ಪಾತ್ರ ಜನರು, ಸಮುದ್ರದ ತೀರದ ಜನರು ಎಚ್ಚರವನ್ನ ವಹಿಸಬೇಕೆಂಬ ಮನವಿಯನ್ನ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮಾಡಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಇನ್ನು ಕಾರವಾರದಲ್ಲಿ ಕಡಲ ಅಲೆಗಳ ಅಬ್ಬರ ಜೋರಾಗಿರುವಂಥದ್ದು. ದೇವಭಾಗ್ ಜಂಗಲ್ ರೆಸಾರ್ಟ್ನಲ್ಲಿರುವಂಥ 4 ಕಾಟೇಜ್ಗಳು ಸಮುದ್ರ ಪಾಲಾಗಿವೆ. ಮೀನುಗಾರಿಕೆಗೂ ಸಂಕಷ್ಟ ಎದುರಾಗಿದೆ. ಆಳ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಆಲ್ಮೋಸ್ಟ್ 1-2 ತಿಂಗಳುಗಳ ಕಾಲ ಮುಂಗಾರು ಸಂದರ್ಭದಲ್ಲಿ ಅಲ್ಲಿ ಮೀನುಗಾರಿಕೆಗೆ ಅವಕಾಶ ಕೊಡೋದಿಲ್ಲ. ಈಗಲೂ ಕೂಡ ಅಷ್ಟೇ ಅಲೆಗಳ ಅಬ್ಬರ ಎಲ್ಲ ಜೋರಾಗಿರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಅವಕಾಶ ಇಲ್ಲ. ಈ ಸಂದರ್ಭದಲ್ಲಿ ಕಾಟೇಜ್ಗಳಿಗೆ ನೋಡಿ ಯಾವ ರೀತಿಯಾಗಿ ಹಾನಿಯಾಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಕಾರವಾರದಲ್ಲಿ ಅಲೆಗಳ ಅಬ್ಬರದಿಂದ ಈ ರೀತಿಯಾದಂಥ ಅವಾಂತರ ಸೃಷ್ಟಿಯಾಗಿದೆ. ಸರ್ಕಾರಿ ಸ್ವಾಮ್ಯದ ರೆಸಾರ್ಟ್ ಅದು. ಸರ್ಕಾರಿ ಸ್ವಾಮ್ಯದ ರೆಸಾರ್ಟ್ ಅಲೆಗಳ ಅಬ್ಬರಕ್ಕೆ ಕುಸಿದಿರುವಂಥದ್ದನ್ನು ಗಮನಿಸ್ಬೋದು. ಇದು ಕಾರವಾರದಲ್ಲಿ ಕಾಟೇಜ್ಗಳು ಸಮುದ್ರ ಪಾಲಾಗಿದ್ದಾವೆ.